4ನೇ ಶತಮಾನದಲ್ಲಿ ಭಾರತದಲ್ಲಿ ಒಂದು ಮಹಾನ್ ಸಾಮ್ರಾಜ್ಯ ಉದಯಿಸಿತು. ಅದು ಮೌರ್ಯ ಸಾಮ್ರಾಜ್ಯ. ಈ ಸಾಮ್ರಾಜ್ಯವು ಭಾರತೀಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಬಹುತೇಕ ಸಂಪೂರ್ಣ ಭಾರತವನ್ನು ಒಂದು ರಾಜಕೀಯ ಆಡಳಿತದಡಿ ಒಂದಾಗಿಸಿದ ಸಾಮ್ರಾಜ್ಯವಾಗಿತ್ತು. ಈ ಮಹಾನ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಚಂದ್ರಗುಪ್ತ ಮೌರ್ಯ. ಅವರ ರಾಜಕೀಯ ಗುರು ಮತ್ತು ಮಾರ್ಗದರ್ಶಕನಾಗಿದ್ದವರು ಬುದ್ಧಿವಂತ ರಾಜಕೀಯ ತಜ್ಞ ಚಾಣಕ್ಯ ಅಥವಾ ಕೌಟಿಲ್ಯ. ಮೌರ್ಯ ಸಾಮ್ರಾಜ್ಯದ ಇತಿಹಾಸವು ಕೇವಲ ಯುದ್ಧಗಳ ಕಥೆಯಲ್ಲ. ಅದು ಜ್ಞಾನ, ರಾಜಕೀಯ ತಂತ್ರ, ಆಡಳಿತ ವ್ಯವಸ್ಥೆ, ಧರ್ಮ ಮತ್ತು ಸಂಸ್ಕೃತಿಯ ಮಹಾನ್ ಕಥೆಯಾಗಿದೆ. ಮೌರ್ಯ ಸಾಮ್ರಾಜ್ಯದ ಉದಯಕ್ಕೂ ಮೊದಲು ಉತ್ತರ ಭಾರತದಲ್ಲಿ ಆಡಳಿತ ನಡೆಸುತ್ತಿದ್ದವರು ನಂದವಂಶ. ಅವರ ರಾಜಧಾನಿ ಪಾಟಲಿಪುತ್ರ ಆಗಿತ್ತು. ನಂದ ರಾಜರು ತುಂಬಾ ಶ್ರೀಮಂತರಾಗಿದ್ದರು, ಆದರೆ ಜನರಲ್ಲಿ ಅವರಿಗೆ ಅಷ್ಟೊಂದು ಪ್ರೀತಿ ಇರಲಿಲ್ಲ. ಆ ಕಾಲದಲ್ಲಿ ತಂತ್ರಜ್ಞಾನ, ರಾಜಕೀಯ ಮತ್ತು ಆಡಳಿತದ ವಿಷಯಗಳಲ್ಲಿ ತುಂಬಾ ಬುದ್ಧಿವಂತನಾಗಿದ್ದ ವ್ಯಕ್ತಿ ಚಾಣಕ್ಯ ಒಂದು ದಿನ ನಂದ ರಾಜನು ಚಾಣಕ್ಯನನ್ನು ಅವಮಾನಿಸಿದನು. ಆ ಅವಮಾನವೇ ಭಾರತದ ಇತಿಹಾಸವನ್ನು ಬದಲಿಸಿದ ಕ್ಷಣವಾಗಿತು. ಚಾಣಕ್ಯನು ಪ್ರತಿಜ್ಞೆ ಮಾಡಿದರು, ನಂದವಂಶವನ್ನು ಕೆಡವಿ ಹೊಸ ಸಾಮ್ರಾಜ್ಯವನ್ನು ನಿರ್ಮಿಸುತ್ತೇನೆ. ಆ ಸಮಯದಲ್ಲಿ ಯುವಕನಾಗಿದ್ದ ಚಂದ್ರಗುಪ್ತ ಮೌರ್ಯನನ್ನು ಚಾಣಕ್ಯನು ಕಂಡುಹಿಡಿದರು. ಚಾಣಕ್ಯನು ಅವನಲ್ಲಿ ನಾಯಕತ್ವ, ಧೈರ್ಯ ಮತ್ತು ರಾಜಕೀಯ ಬುದ್ಧಿಯನ್ನು ಕಂಡರು. ನಂತರ ಅವನಿಗೆ ಯುದ್ಧತಂತ್ರ, ಆಡಳಿತ ಮತ್ತು ರಾಜಕೀಯದ ಶಿಕ್ಷಣ ನೀಡಿದರು. ಅವರು ಸಣ್ಣ ಸೇನೆಯಿಂದ ಆರಂಭಿಸಿ ನಿಧಾನವಾಗಿ ಶಕ್ತಿಯನ್ನು ಹೆಚ್ಚಿಸಿದರು. ಅಂತಿಮವಾಗಿ ಕ್ರಿ.ಪೂ. 321ರಲ್ಲಿ ಅವರು ನಂದರಾಜನನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಈ ರೀತಿಯಾಗಿ ಭಾರತದಲ್ಲಿ ಹೊಸ ಯುಗ ಆರಂಭವಾಯಿತು. ಚಂದ್ರಗುಪ್ತ ಮೌರ್ಯನು ಕೇವಲ ರಾಜನಲ್ಲ, ಮಹಾನ್ ಯೋಧನೂ ಆಗಿದ್ದನು. ಅವನು ಉತ್ತರ ಭಾರತ, ಪಂಜಾಬ್, ಗಂಗಾ ನದಿ ಪ್ರದೇಶ ಮತ್ತು ಬಹುತೇಕ ಭಾರತವನ್ನು ತನ್ನ ಆಡಳಿತದಡಿ ತರಲು ಯಶಸ್ವಿಯಾದನು. ಆ ಸಮಯದಲ್ಲಿ ಭಾರತಕ್ಕೆ ಬಂದಿದ್ದ ಗ್ರೀಕ್ ಸೇನಾಪತಿ ಸೆಲ್ಯೂಕಸ್ ನಿಕೇಟರ್ ಜೊತೆಗೂ ಅವನು ಯುದ್ಧ ನಡೆಸಿದನು. ಅಂತಿಮವಾಗಿ ಸೆಲ್ಯೂಕಸ್ ಸೋತು ಚಂದ್ರಗುಪ್ತನೊಂದಿಗೆ ಒಪ್ಪಂದ ಮಾಡಿಕೊಂಡನು. ಆ ಒಪ್ಪಂದದ ಮೂಲಕ ಮೌರ್ಯ ಸಾಮ್ರಾಜ್ಯ ಇನ್ನಷ್ಟು ದೊಡ್ಡದಾಯಿತು. ಚಾಣಕ್ಯನ ರಾಜಕೀಯ ಜ್ಞಾನ. ಚಾಣಕ್ಯನು ಕೇವಲ ಗುರು ಮಾತ್ರವಲ್ಲ, ಅವರು ಮಹಾನ್ ರಾಜಕೀಯ ಚಿಂತಕರಾಗಿದ್ದರು. ಅವರು ಬರೆದ ಗ್ರಂಥ ಅರ್ಥಶಾಸ್ತ್ರ ರಾಜಕೀಯ, ಆಡಳಿತ ಮತ್ತು ಆರ್ಥಿಕತೆಯ ಕುರಿತು ಮಹತ್ವದ ಪುಸ್ತಕವಾಗಿದೆ. ಅರ್ಥಶಾಸ್ತ್ರದಲ್ಲಿ ಅವರು ಹೇಳಿದ ಕೆಲವು ಪ್ರಮುಖ ವಿಷಯಗಳು: ಬಲವಾದ ಆಡಳಿತ ವ್ಯವಸ್ಥೆ, ಗುಪ್ತಚರ ವ್ಯವಸ್ಥೆ, ತೆರಿಗೆ ಸಂಗ್ರಹಣೆ, ಕೃಷಿ ಮತ್ತು ವ್ಯಾಪಾರ ಅಭಿವೃದ್ಧಿ. ಈ ಎಲ್ಲಾ ಕಾರಣಗಳಿಂದ ಮೌರ್ಯ ಸಾಮ್ರಾಜ್ಯ ಬಲಿಷ್ಠವಾಗಿತ್ತು. ಬಿಂದುಸಾರನ ಆಡಳಿತ. ಚಂದ್ರಗುಪ್ತನ ನಂತರ ಅವನ ಮಗ ಬಿಂದುಸಾರ ರಾಜನಾದನು. ಅವನ ಆಡಳಿತದಲ್ಲಿ ಮೌರ್ಯ ಸಾಮ್ರಾಜ್ಯ ಇನ್ನಷ್ಟು ವಿಸ್ತಾರವಾಯಿತು. ಬಿಂದುಸಾರನು ದಕ್ಷಿಣ ಭಾರತದ ಹಲವಾರು ಪ್ರದೇಶಗಳನ್ನು ತನ್ನ ಆಡಳಿತದಡಿ ತಂದನು. ಅವನ ಕಾಲದಲ್ಲಿ ಭಾರತ ಮತ್ತು ಗ್ರೀಕ್ ದೇಶಗಳ ನಡುವೆ ಉತ್ತಮ ಸಂಬಂಧಗಳಿದ್ದವು. ಬಿಂದುಸಾರನ ನಂತರ ಅವನ ಮಗ ಅಶೋಕ ಮಹಾನ್ ರಾಜನಾದನು. ಅಶೋಕನು ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧ ರಾಜರಲ್ಲಿ ಒಬ್ಬನು. ಆದರೆ ಅವನ ಜೀವನದಲ್ಲಿ ಒಂದು ದೊಡ್ಡ ಘಟನೆ ಅವನನ್ನು ಸಂಪೂರ್ಣವಾಗಿ ಬದಲಿಸಿತು. ಕಳಿಂಗ ಯುದ್ಧ. ಕ್ರಿ.ಪೂ. 261ರಲ್ಲಿ ಅಶೋಕನು ಕಳಿಂಗ ಯುದ್ಧ ನಡೆಸಿದನು. ಈ ಯುದ್ಧದಲ್ಲಿ ಲಕ್ಷಾಂತರ ಜನರು ಸಾವನ್ನಪ್ಪಿದರು. ಯುದ್ಧದ ನಂತರ ಯುದ್ಧಭೂಮಿಯಲ್ಲಿ ಸಾಯುತ್ತಿರುವ ಜನರನ್ನು ನೋಡಿ ಅಶೋಕನ ಮನಸ್ಸು ನಡುಗಿತು. ಅವನು ಯೋಚಿಸಿದನು, ನಾನು ಗೆದ್ದೆ, ಆದರೆ ಈ ಗೆಲುವಿಗೆ ಅಷ್ಟು ಜನರ ಜೀವ ಹೋಗಬೇಕಿತ್ತೆ. ಈ ಕ್ಷಣದಿಂದ ಅವನ ಜೀವನವೇ ಬದಲಾಯಿತು. ಯುದ್ಧದ ನಂತರ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ಅವನು ಹಿಂಸೆಯನ್ನು ತ್ಯಜಿಸಿ ಧರ್ಮ, ಶಾಂತಿ ಮತ್ತು ಕರುಣೆಯ ಮಾರ್ಗವನ್ನು ಹಿಡಿದನು. ಅವನು ತನ್ನ ಸಾಮ್ರಾಜ್ಯದಲ್ಲಿ ಧರ್ಮವನ್ನು ಹರಡಲು ಅನೇಕ ಕ್ರಮಗಳನ್ನು ತೆಗೆದುಕೊಂಡನು. ಅಶೋಕನ ಧರ್ಮ ಸಂದೇಶ. ಅಶೋಕನು ತನ್ನ ಸಂದೇಶಗಳನ್ನು ಕಲ್ಲಿನ ಮೇಲೆ ಕೆತ್ತಿಸಿ ಜನರಿಗೆ ತಿಳಿಸುತ್ತಿದ್ದನು. ಈ ಶಾಸನಗಳನ್ನು ಅಶೋಕ ಶಾಸನಗಳು ಎಂದು ಕರೆಯಲಾಗುತ್ತದೆ. ಅವುಗಳಲ್ಲಿ ಅವನು ಹೇಳಿದ ಸಂದೇಶಗಳು: ಎಲ್ಲ ಧರ್ಮಗಳನ್ನು ಗೌರವಿಸಬೇಕು, ಪ್ರಾಣಿಗಳಿಗೆ ಕರುಣೆ ತೋರಬೇಕು, ಜನರ ಕಲ್ಯಾಣ ಮುಖ್ಯ. ಈ ಕಾರಣದಿಂದ ಅಶೋಕನು ಧರ್ಮದ ರಾಜ ಎಂದು ಪ್ರಸಿದ್ಧನಾದನು. ಮೌರ್ಯ ಸಾಮ್ರಾಜ್ಯದಲ್ಲಿ ಅತ್ಯಂತ ಉತ್ತಮ ಆಡಳಿತ ವ್ಯವಸ್ಥೆ ಇತ್ತು. ಸಾಮ್ರಾಜ್ಯವನ್ನು ಹಲವು ಪ್ರಾಂತಗಳಾಗಿ ವಿಭಜಿಸಲಾಗಿತ್ತು. ಪ್ರತಿ ಪ್ರಾಂತಕ್ಕೆ ಅಧಿಕಾರಿಗಳನ್ನು ನೇಮಿಸಲಾಗಿತ್ತು. ಅವರು ತೆರಿಗೆ ಸಂಗ್ರಹಣೆ, ಕಾನೂನು ಮತ್ತು ಶಾಂತಿ, ವ್ಯಾಪಾರ ನಿಯಂತ್ರಣ ಇವೆಲ್ಲವನ್ನೂ ನೋಡಿಕೊಳ್ಳುತ್ತಿದ್ದರು. ಆರ್ಥಿಕತೆ ಮತ್ತು ವ್ಯಾಪಾರ. ಮೌರ್ಯ ಸಾಮ್ರಾಜ್ಯದ ಕಾಲದಲ್ಲಿ ವ್ಯಾಪಾರ ತುಂಬಾ ಅಭಿವೃದ್ಧಿಯಾಗಿತ್ತು. ಭಾರತದಿಂದ ಹಲವು ದೇಶಗಳಿಗೆ ಮಸಾಲೆ, ರತ್ನಗಳು,
ಬಟ್ಟೆಗಳು ರಫ್ತು ಆಗುತ್ತಿತ್ತು. ಸಮೃದ್ಧ ಕೃಷಿಯು ಮೌರ್ಯ ಸಾಮ್ರಾಜ್ಯದ ಆರ್ಥಿಕತೆಗೆ ಬಲ ನೀಡಿತು. ಮೌರ್ಯ ಸಾಮ್ರಾಜ್ಯದ ಕುಸಿತ. ಅಶೋಕನ ನಂತರ ಮೌರ್ಯ ಸಾಮ್ರಾಜ್ಯ ನಿಧಾನವಾಗಿ ದುರ್ಬಲವಾಯಿತು. ಅವನ ನಂತರ ಬಂದ ರಾಜರು ಅಷ್ಟು ಶಕ್ತಿಶಾಲಿಗಳಾಗಿರಲಿಲ್ಲ. ಅಂತಿಮವಾಗಿ ಕ್ರಿ. ಪೂ. 185ರಲ್ಲಿ ಮೌರ್ಯ ಸಾಮ್ರಾಜ್ಯ ಕೊನೆಗೊಂಡಿತು. ಮೌರ್ಯ ಸಾಮ್ರಾಜ್ಯ ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಹೊಂದಿದೆ. ಅದರ ಪ್ರಮುಖ ಕಾರಣಗಳು: ಭಾರತವನ್ನು ಮೊದಲ ಬಾರಿ ಒಂದು ಸಾಮ್ರಾಜ್ಯವಾಗಿ ಒಂದಾಗಿಸಿತು. ಉತ್ತಮ ಆಡಳಿತ ವ್ಯವಸ್ಥೆ ನಿರ್ಮಿಸಿತು. ಬೌದ್ಧ ಧರ್ಮವನ್ನು ವಿಶ್ವಕ್ಕೆ ಹರಡಿತು. ಅದರ ಪರಿಣಾಮವಾಗಿ ಭಾರತದಲ್ಲಿ ಶಾಂತಿ ಮತ್ತು ಸಂಸ್ಕೃತಿ ಅಭಿವೃದ್ಧಿಯಾಯಿತು. ಮೌರ್ಯ ಸಾಮ್ರಾಜ್ಯದ ಕತೆ ಕೇವಲ ರಾಜರ ಕಥೆಯಲ್ಲ. ಅದು ಧೈರ್ಯ, ಜ್ಞಾನ ಮತ್ತು ಧರ್ಮದ ಕಥೆ. ಚಾಣಕ್ಯನ ಬುದ್ಧಿ, ಚಂದ್ರಗುಪ್ತನ ಧೈರ್ಯ ಮತ್ತು ಅಶೋಕನ ಕರುಣೆ, ಈ ಮೂರು ಸೇರಿ ಭಾರತೀಯ ಇತಿಹಾಸದ ಅತ್ಯಂತ ಮಹಾನ್ ಅಧ್ಯಾಯವನ್ನು ರಚಿಸಿವೆ. ಆ ಕಾರಣದಿಂದ ಮೌರ್ಯ ಸಾಮ್ರಾಜ್ಯವು ಇಂದಿಗೂ ಭಾರತೀಯ ಇತಿಹಾಸದಲ್ಲಿ ಒಂದು ಸುವರ್ಣ ಯುಗವಾಗಿ ನೆನಪಾಗುತ್ತದೆ.